ಸ್ವಾಮಿ ಶರಣಂ ಸ್ವಾಮಿ ಯಶಮಯ್ಯಪ್ಪ. ನಾನು ಯಶವಂತ್. ಇವತ್ತು ನಾವು ಒಬ್ರು ಗುರುಗಳನ್ನ ಮೀಟ್ ಮಾಡಿಸ್ತೀನಿ. ಶ್ರೀ ರಾಜಗೋಪಾಲ್ ಗುರುಗಳನ್ನ ಮೀಟ್ ಮಾಡಿಸ್ತಾ ಇದ್ದೀನಿ. ಇವತ್ತು ಅವರು ಐದರಕ್ಕಿಂತ ಹೆಚ್ಚು ಹಾಡುಗಳನ್ನ ಬರೆದಿದ್ದಾರೆ. ಅವ್ರನ್ನ ಹೊತ್ತು ಮಾತಾಡ್ಸೋಣ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ವಾಮಿ, ನಿಮ್ಮ ಅಯ್ಯಪ್ಪನ ಮೇಲೆ ಹೇಗೆ ಭಕ್ತಿ ಬಂತು? ನಾವು ಫಸ್ಟು ಮಾಲೆ ಹಾಕಿರೋದು ನಮ್ಮ ಕಲಸ ಈಶ್ವರ ಟೆಂಪಲ್ ಇದೆಯಲ್ಲ, ಗಣೇಶೇಶ್ವರ ಟೆಂಪಲ್, ಅಲ್ಲಿ ನಮ್ಮ ಗುರುಗಳಿದ್ರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ, ಮೂಡಿಗೆರೆ ತಾಲೂಕಿಗೆ ಹಿರಬೇಲಿಂದ ಜಾಗದಲ್ಲಿ ನಮ್ಮ ಅಚ್ಯುತ ಗುರುಸ್ವಾಮಿ ಅಂತೇಳಿ, ಬಾಬುದಾಸ್ ಗುರುಸ್ವಾಮಿ ಅಂತೇಳಿ ಇಬ್ಬರು ಇದ್ದರು. ಆವರಣ ಮಾಲೆ ಹಾಕಿದೆ. ಮಾಲೆ ಹಾಕಿದ ಮೇಲೆ 3ನೇ ವರ್ಷದಿಂದ ನಮಗೆ ಅವರು ಆ ಸ್ವಾಮಿಗೆ ನಮಗೆ ಇರುಮುಡಿ ಕಟ್ಟೆಗೆಲ್ಲ ಅವರೇ ಪರ್ಮಿಷನ್ ಕೊಟ್ಟಿದ್ದು. ಪರ್ಮಿಷನ್ನೇ ದೀಕ್ಷೆ ಮಾಡಿದ್ವಿ ನಾವು. ಮಾಡಿ ಅದು ಆ್ಯಕ್ಟ್ ಆಗಿದೆ. ಆವಾಗೆಲ್ಲ ನಾನು ಫಸ್ಟ್ ವರ್ಷ ಮಾಲೆ ಆಗಬೇಕಂದ್ರೆ ಒಂದು ಹಾಲು ತಗೊಂಡು ಅಲ್ಲಿ ಬಂದಿದೆ. ಅವರು ನನಗೆ ಮೈಕ್ ಕೊಟ್ಟುಬಿಟ್ಟು ಹಾಡಿ ಸ್ವಾಮಿ ಅಂತ ಹೇಳಿದ್ರು. ನನಗೆ ಹಾಡೋಕ್ಕೆ ಬರ್ತಿಲ್ಲ, ಏನಿಲ್ಲ, ಗೊತ್ತಿಲ್ಲ, ಅಯ್ಯಪ್ಪ ಬಗ್ಗೆ ಗೊತ್ತಿಲ್ಲ. ಬಟ್ ಮುರುಗಂದು ಬೇರೆ ಹಾಡು ಇದೆಲ್ಲ ಹಾಡ್ತಾಯಿದ್ದೆ. ಆ ಇದರಲ್ಲಿ ನಮಗೆ ಅವರು ಹೇಳಿದರು ಹಾಡಿ ಅಂತೇಳಿ. ಎಲ್ಲ ಸ್ವಾಮಿ ಸುಮಾರು ಇದ್ದರು. ಅವಾಗ ನನಗೆ ಬಂದಿಲ್ಲ. ನನಗೆ ಒಂದು ಹಾಡು ಮುರುಗಂದು ಹಾಡು ಬಂತು, ಅದು ಹಾಡಿದೆ. ಹಾಡಿಬಿಟ್ಟು ನಾನು ಆವಾಗ ಬೇಡ್ಕೊಂಡೆ ಅಯ್ಯಪ್ಪನ ಹತ್ರ, ನೆಕ್ಸ್ಟ್ ಇಯರ್ ನಾನೇ ಸ್ವಂತವಾಗಿ ಬರೆದು ಹಾಡ್ಬೇಕಂತೇಳಿ ಬೇಡ್ಕೊಂಡೆ. ಅದೇ ರೀತಿ ನೆಕ್ಸ್ಟು ನಾನೇ ಸ್ವಂತವಾಗಿ ಒಂದು 5-6 ಹಾಡು ಗಣಪತಿಗೆ ಫಸ್ಟ್ ಬರೆದಿದ್ದೇನೆ. ಅಂತೆ ಅಲ್ಲಿಂದ ಒಂದು 2-3 ಹಾಡುಗಳು ಅಯ್ಯಪ್ಪನಿಗೆ ಮುರುಗನಿಗೆಲ್ಲ ನಾನೇ ಸ್ವಂತವಾಗಿ ಬರೆದು ಅಲ್ಲಿ ಹಾಡಿದೆ. ಅಲ್ಲಿಂದ ನಮಗೆ ಜಾಸ್ತಿ ಅವರೇ ಎಂಕರೇಜ್ ಕೊಟ್ಟರು, ಈ ಥರ ಮಾಡಿ ಎಲ್ಲಿ ಹೋದ್ರೂ ನಮಗೆ ಭಜನೆಗೆ ಬಿಡ್ತಿರ್ಲಿಲ್ಲ. ಆಮೇಲೆ ನಾನು ಒಂದು 3 ವರ್ಷ ಬಿಟ್ಟು ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆಯಿತು, ಇದಕ್ಕೆ ಹೋಗಿದ್ದೆ ಕೀಳ್ಕೊಟಗಿರಿಗೆ. ಅಲ್ಲಿಂದ ರಿಟರ್ನ್ ಬರುವಾಗ ಅಲ್ಲಿ ಅಚ್ಯುತ ಸ್ವಾಮಿ ಎಲ್ಲ ಇರುಮುಡಿ ಕಟ್ತಾಯಿದ್ರು. ನಮ್ಮದು ಇರುಮುಡಿ ಅಲ್ಲಿ ಆಯಿತು. ಆವಾಗ ಆ ಸ್ವಾಮಿ ತುಂಬ ಜನ, 40 ಜನ, ನಾನು ಈ ರೀತಿ ಕಟ್ಟಣ ಸ್ವಾಮಿ ಅಂತೇಳಿ ಪ್ಲ್ಯಾನ್ ಹೇಳುವ ಮೇಲೆ ಸರಿ ಅವ್ರದ್ದು ಒಪ್ಕೊಂಡಿದ್ರು. ಸರಿ ಅಂತ ಹೇಳಿಬಿಟ್ಟು ಮತ್ತೆ ಸ್ವಾಮಿ ಅವ್ರಿಗೆ ಸುಸ್ತಾಗಿಬಿಟ್ಟಿದೆ. ಆವಾಗ ಅವರೇ ಹೇಳಿದರು, ಸ್ವಾಮಿ ನೀವು ಕಟ್ಟಿ ಸ್ವಾಮಿ ಇರುಮುಡಿ ಅಂತೇಳಿ ಹೇಳಿದರು. ಅಲ್ಲಿಂದ ನಾನು ಇರುಮುಡಿ ಕಟ್ಟಕ್ಕೆ ಶುರು ಮಾಡಿದೆ. ಅವರೇ ಬಿಸಿ ಕೊಟ್ಟು ಅವ್ರ ಪದರ ಆಶೀರ್ವಾದ ತಗೊಂಡು ಕಟ್ಟಕ್ಕೆ ಶುರು ಮಾಡಿದ್ದೆ ಸ್ವಾಮಿ. ನಮ್ಮದು ಆ್ಯಕ್ಟಿಂಗ್ ನೋಡಿ ಅವರು ಇದು ಕೊಟ್ಟಿದ್ದಾರೆ ನನಗೆ. ಇವಾಗ ಸ್ವಾಮಿಗಳು ಒಂದಿನ 2ನೇ ಮಾಲೆ ಹಾಕ್ತಾರೆ, 10ನೇ ಮಾಲೆ ಹಾಕ್ತಾರೆ, ಅದ್ರ ಬಗ್ಗೆ ಹೇಳಿ ಸ್ವಾಮಿ. ಒಂದಿನ 2ನೇ ಮಾಲೆ ಹಾಕೋದೆಲ್ಲ ನನಗೆ ಅದೊಂದು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಎದ್ದರೆ 41 ದಿನ ಶಬರಿಮಲೆ ಏನು ಇದ್ದಿದೆಯೋ ಶಾಸ್ತ್ರ ಸಂಪ್ರದಾಯದಲ್ಲಿ, ಅದ್ರ ಪ್ರಕಾರ ಅವ್ರು ಕಲ್ತ್ಕೊಳ್ಬೇಕು. ನೀವು 1 ದಿನ 2 ದಿನ ಮಾಡ್ಕೊಂಡು ಹೋದರೆ ಅವ್ರು ಏನು ಗೊತ್ತಾಗಲ್ಲ ಅವ್ರಿಗೆ, ಅಲ್ವಾ? ಈಗ ಒಂದು ಊಟ ಬಡಿಸಿದ ಮೇಲೆ ಎಲ್ಲ ಪದಾರ್ಥಗಳಿದ್ದರೆ ಅವ್ರಿಗೆ ಖುಷಿ ಆಗುತ್ತೆ. ಇಷ್ಟು ಐಟಮ್ ಬಡಿಸಿಬಿಟ್ರಲ್ಲ ಅಂದೇಳಿ. ಒಂದೇ ಸಾಂಬಾರು, ಅದೇನು ಅನ್ನ ಸಾಂಬಾರಲ್ಲ, ತಿನ್ಕೊಂಡು ಬರೋಣ, ಇಲ್ಲ ಆ ಥರ ಇರ್ತದೆ. ಒಂದು ಹೋಟೆಲ್ಗೆ ಹೋಗ್ತಾರೆ, ಅಲ್ಲಿ ಹೋದರೆ ಸರ್ ಈ ಹೋಟೆಲ್ ಸರಿ ಇಲ್ಲ, ಅಲ್ಲಿ ಹೋಗೋಣ ನೋಡಿ, ಅಲ್ಲಿ ತುಂಬ ಚೆನ್ನಾಗಿ ಬಡಿತಾರೆ. ಇಲ್ಲಿ ರೋಡ್ ಬಾದಿಯಲ್ಲೇ ಫುಟ್ಪಾತಲ್ಲಿ ಅನ್ನ ಸಾಂಬಾರು ತಿನ್ನು ಹಂಗೇನಿದ್ದಾರೆ. ಬಟ್ ಇದಕ್ಕೆ ಟೇಸ್ಟ್ ಬೇರೆ, ಅದು ಟೇಸ್ಟ್ ಬೇರೆ, ಅದ್ರದ್ದು ರೇಟ್ ಬೇರೆ, ಇದ್ರ ರೇಟ್ ಬೇರೆ, ಹಂಗೆ ಇರ್ತದೆ ಬೇರೆ. ಅಯ್ಯಪ್ಪನ ವ್ರತಾಚರಣೆ ಅದ್ರ ಬಗ್ಗೆ ಅಯ್ಯಪ್ಪನ ವ್ರತಾಚರಣೆ 48 ದಿವಸ ವ್ರತ ಇರಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅಯ್ಯಪ್ಪನಿಗೆ ಶರಣ ಕರೆದು ಕರ್ಪೂರ ಹಚ್ಚಿ, ನೀವು ಎಲ್ಲೇ ಇರಲಿ ಹೇಗೆ ಇರಲಿ ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ಬೇಕಾಗಿಲ್ಲ. ಮಾಲೆ ಹಾಕಿ ಅಯ್ಯಪ್ಪನ ಡಾಲರ್ ಇದೆಯಲ್ಲ ಮುದ್ರೆ, ಅದು ಇಟ್ಕೊಂಡು ನೀವು ಎಲ್ಲೇ ಅಲ್ಲಿ ಒಂದು ಕರ್ಪೂರ ಹಚ್ಚಿಕೊಂಡು, ನೀವು ಡ್ಯೂಟಿಯಲ್ಲಿ ಇರ್ತೀರ, ಯಾವುದೂ ಬರೋಕ್ಕಾಗಲ್ಲ, ಅವಾಗಿಲ್ಲ ಅಂದರೆ ಅಲ್ಲಿ ಸ್ಥಳದಲ್ಲಿ ಒಂದು ಕರ್ಪೂರ ಹಚ್ಚಿಬಿಟ್ಟು ಶರಣ ಕರೆದ್ರೆ ಅವನ ಅಯ್ಯಪ್ಪ ಅಲ್ಲಿ ಹೊಡಿತಾನೆ. ಅದು ನಾನು ಕಂಡಿದ್ದೇನೆ, ನಾನು ಬಂದಿದೆ ಆ ಥರ. ಏಕೆಂದರೆ ನಾನು ಫಸ್ಟು ಡ್ಯೂಟಿ ಮಾಡ್ತಿರೋ ಒಂದು BPL ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅಡುಗೆ ಭಟ್ರು. ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲಿ ಬರಲಿಕ್ಕೆ ಆಗಲ್ಲ. ನಾನು ನಾನ್ ವೆಜ್ ಮಾಡಬೇಕು. ಆವಾಗ ಎಲ್ಲ ಮಾಡ್ತಾಯಿದ್ದೆ, ಕೆಲಸ ಎಲ್ಲ ಮಾಡ್ತಿದ್ದೆ. ಶರಣ ಕರೀತಿದ್ದೆ. ಸಾಯಂಕಾಲ ಆದಕೊಳ್ಳೆ ಕೈ ಕಾಲ ತೊಳೆದುಬಿಟ್ಟು ಬಂದು ಸ್ನಾನ ಮಾಡಿಬಿಟ್ಟು ಬಂದು ಕರ್ಪೂರ ಹಚ್ತೇನೆ. ನನಗೆ ಎಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ದೇವಸ್ಥಾನ ಎಲ್ಲ ಏನಿಲ್ಲ, ಅಲ್ಲಿಯೇ ನನ್ನ ರೂಮ್ಗಳು ಸಪ್ರೇಟ್ ಕೊಡ್ತಾರೆ. ಅಲ್ಲಿ ಒಂದು ಕ್ರಿಶ್ಚಿಯನ್ ಹುಡುಗ ನಾನು ನೋಡಿ, ಅವನು ಕ್ರಿಶ್ಚಿಯನ್, ಅವನು ನಂದು ಭಕ್ತಿ ಇದ್ದರೆ ನಾನು ನೋಡಿಬಿಟ್ಟು ಅವನು ಚಪ್ಪಲ್ಲ ತೊಳೆದುಬಿಟ್ಟು ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಬಂದೆ. ನೋಡಿ ಎಲ್ಲ ಕೇಳಿದರೆ ಸ್ವಾಮಿ ಇದ್ದಾರೆ ಅಂತಾನೆ, ಎಲ್ಲ ಬಡಿಸಿ ಎಲ್ಲ ರೆಡಿ ಮಾಡಿರ್ತಾನೆ. ಆ ರೀತಿ ಆಯಿತು. ಇವಾಗ ಕನ್ನಿಸ್ವಾಮಿಗಳು ಹಾಗಂತಾರೆ, ಒಬ್ಬರು ಅವ್ರಬಾರ್ದು ಅಂದರೆ ಮಹಿಷಿ ಅದೇ ಮಹಿಷಿ ಅಂದರೆ ಕನ್ನಿಸ್ವಾಮಿ ಅಂದರೆ ಅವ್ರಿಗೇನು ಗೊತ್ತಿರಲ್ಲ. ಕಂಡಪಟ್ಟ ಹುಡುಗಿನ ಮಾತಾಡಿದ್ರೆ ಮಾಲೆ ಹಾಕಿದರೆ ಏನು ಗೊತ್ತಿಲ್ಲ. ಅವರು ಒಂದು ಫಸ್ಟ್ ಬಂದು ಗುರುಸ್ವಾಮಿನ ಮೀಟ್ ಮಾಡಬೇಕು. ಮಾಡಿಬಿಟ್ಟು ಈ ಥರ ಮಾಲೆ ಹಾಕ್ತಾನೆ, ಆವಾಗ ಗುರುಸ್ವಾಮಿಗಳು ಹೇಳಿಕೊಡ್ತಾರೆ ಅವ್ರಿಗೆ, ಈ ರೀತಿ ಇರಬೇಕು, ಈ ರೀತಿ ಭಾವನೆ ಇರಬೇಕು, ಈ ರೀತಿ ಇರಲಿಲ್ಲ. ಅವ್ರ ಜೊತೆಗೆ ಸೇರಿಕೊಂಡು ಇದ್ದರೆ ಒಳ್ಳೆಯದಾಗುತ್ತೆ, ಗೊತ್ತಾಗ್ತದೆ. ಇರುಮುಡಿ ಬಗ್ಗೆ ಇರುಮುಡಿಗೆ ನಾವೇ ಎಲ್ಲ ಅವಳ ಮಲರುಗಳು, ಸಕ್ಕರೆ, ಗೋಡಂಬಿ, ದ್ರಾಕ್ಷೆ, ಕರ್ಪೂರ, ಪ್ಲಾಸ್ಟಿಕ್ ಯೂಸ್ ಮಾಡಲೇಬಾರ್ದು. ಇವತ್ತೆಲ್ಲ ಆವತ್ತಿಂದ ಆವತ್ತು ಹಳೆಯ ಪದಾರ್ಥ ಎಲ್ಲ ನಾವು ಬಂದರೆ ಒಳ್ಳೆಯದು.
ನಾವು ಆವಾಗೆಲ್ಲ ಇರುಮುಡಿ ಕಟ್ಟುವಾಗ ಒಂದು ರೂಮಲ್ಲಿ ಕೂತ್ಕೊಳ್ತೀವಿ ಎಲ್ಲ ಸ್ವಾಮಿಗಳು ಕೂತ್ಕೊಂಡು ಅರಿಶಿನ ಒಬ್ಬರಿಗೆ ಇದು ಒಬ್ಬರಿಗೆ ಎಲ್ಲ ಪೇಪರ್ಲಿ ಸುತ್ತಿ ಕ್ಲೀನಾಗಿ ಪಾರ್ಸಲ್ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಒಂದು ಬಟ್ಟೆ ಕವರ್ ಇರ್ತದೆ ಅದರಲ್ಲಿ ಕಟ್ಟಿ ನಾವು ಸೆಪ್ರೇಟ್ ಇರ್ಬೋದು. ಒಂದು 10 ಇರುಮುಡಿಯನ್ನು ಕೂಡ 10 ಇರುಮುಡಿಗೆ ಸೆಪ್ರೇಟ್ ಮಾಡಿ ಎಲ್ಲ ಅವಳು ಮಲರು ಗಲಸೆಕೆರೆ ಗೋಡಂಬಿ ದ್ರಾಕ್ಷೆ ಮತ್ತು ತಗೊಂಡು ಹೋಗ್ಲಿಕ್ಕೆ ಊಟ ಅವಾಗೆಲ್ಲ ಇರುಮುಡಿ ನೋಡಿದರೆ ಈಗಿನ ಇರುಮುಡಿ ಎತ್ತಲ್ಲ 5 kg 6 kg 10 kg ವರೆಗೆ ಇರ್ತದೆ. ಎಲ್ಲ ಕ್ಯಾಂಡ್ಲ್ ಸಮೇತ ತಗೊಂಡು ಹೋಗಬೇಕು. ದೊಡ್ಡ ಪಾದಲ್ಲೇ ಹೋಗೋದು. ಚಿಕ್ಕ ಪಾದದಿಂದ ಯಾರಿಗೂ ಗೊತ್ತಿರಲಿಲ್ಲ. ಈಗ ತಾನೇ ಚಿಕ್ಕ ಪಾದ ಅದು ಇದು ಈ ಥರ ಎಲ್ಲ ಹೇಳ್ತಾರೆ. ಇವತ್ತು ಮಾಲೆ ಹಾಕಲ್ಲ, ಇರುಮುಡಿ ಕಟ್ಟುವಾಗ ಬಂದು ಮಾಲೆ ಹಾಕ್ಕೊಂಡು ಇರುಮುಡಿ ಕಟ್ಕೊಂಡು ಹೋಗ್ತಾರೆ. ಇವರಿಗೆಲ್ಲ ನಾವು ಏನು ಹೇಳೋಕ್ಕಾಗ್ತದೆ, ಏನು ಹೇಳಿ ಸುಖ ಇಲ್ಲ. ಈಗಿನ ಕಾಲ ಹಂಗೆ ಆಗ್ಬಿಟ್ಟಿದೆ. ಕಲಿಯುಗ ಇದು. ಕಲಿಯುಗದಲ್ಲಿ ಭಗವಂತ ಏನು ಯಾರಿಗೆ ಹೊಳಿತಾನೆ ಯಾರಿಗೆ ಹೊಳಿತಾನೆ ಗೊತ್ತಿಲ್ಲ, ಆ ರೀತಿ ಆಗ್ತಾಯಿದೆ. ಅಂದರೆ ದೇವರು ಇದರಲ್ಲಿರೋ ಸತ್ಯ, ಅದೊಂದು ಮಾತ್ರ ಸತ್ಯ. ಯಾಕೆಂದರೆ ನಮ್ಮ ಲೈಫಲ್ಲಿ ನಾನು ನೋಡಿಬಿಡ್ತೀನಿ. ಈಗ ಇರುಮುಡಿಯ ಮಹತ್ವ, ಇರುಮುಡಿ ಅಂತ ಮಹತ್ವ ಅಂತಂದರೆ ನಾವು ಇರುಮುಡಿ ಕಟ್ಟುವಾಗ ಎಷ್ಟು ಪವಿತ್ರ ಶುದ್ಧವಾಗಿರಬೇಕು, ಹೃದಯ ಇರಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏನು ತಣ್ಣೀರು ನೀರು ಏನು ಕುಡಿಬಾರ್ದು. ಇರುಮುಡಿ ಗಟ್ಟಿಯಾದ ಮೇಲೆ ಅವರು ಇದು ಮಾಡ್ಕೊಳ್ಬೋದು. ತುಪ್ಪ ತುಂಬಿಸುವಾಗ ಅದಕ್ಕೆಂದೇಳಿ ಮಂತ್ರಗಳಿದೆ, ಅದು ಹೇಳಿಬಿಟ್ಟು ನಾವು ತುಂಬಿಸ್ಬೇಕು. ಅವರು ಅದೇ ಥರ ಇರಬೇಕು. ಇರುಮುಡಿ ಕಟ್ಟಿಯಾದ ಮೇಲೆ ಬೇಕಾದ್ರೆ ಅವರು ಊಟ ಮಾಡ್ಕೊಳ್ಳಿ, ಬೇರೆ ಗುರುಸ್ವಾಮಿಗಳು ಊಟ ಮಾಡೋಂಗಿಲ್ಲ. ಅವ್ರು ಗಟ್ಟಿ ಆದಮೇಲೆ ಎಲ್ಲ ಸ್ವಾಮಿಗಳು ಆದಮೇಲೆ, ಯಾಕೆಂದರೆ ನಮ್ಮದಲ್ಲ, ನಾವಲ್ಲ ಗುರುಗಳು, ಅವ್ರಿಗೆ ಹೇಳಿಕೊಡೋದು. ಇವರೇ ಊಟ ಆದಮೇಲೆ ಅವರು ಹೆಂಗೆ ಇದು ಮಾಡ್ತಾರಲ್ಲ ಅಂದೇಳಿ ಇರಬೇಕು. ಆ ರೀತಿ ಪವಿತ್ರವಾದ ಇರುಮುಡಿನ ನಾವು ಎಷ್ಟು ಜಾಗೃತವಾಗಿ ಕಟ್ಟಿ ಇರುಮುಡಿಗೆ ತಗೊಂಡು ಹೋಗ್ತೀವಿ, ಅಷ್ಟಿಗೆ ಅಯ್ಯಪ್ಪ ನಮಗೆ ಇರ್ತಾನೆ. ಅಷ್ಟು ಭಕ್ತಿಯಾಗಿ ನಾವು ಮಾಡ್ಕೊಳ್ಬೇಕು. ಇವಾಗಿರೋ ಶಬರಿಮಲೆಗೂ ಮುಂಚೆ ಇರೋ ಶಬರಿಮಲೆಗೂ ದೊಡ್ಡ ಪಾದ, ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಆವಾಗ ಇರುವ ಶಬರಿಮಲೆಗೆ ನಮಗೆಲ್ಲ ಅನುಭವ ಇದೆ. ಹಳೆಯ ಕಾಲದಲ್ಲಿ, ಆ ಕಾಲದಲ್ಲಿ ನಡ್ಕೊಂಡು ಪಾದಯಾತ್ರೆನೇ. ಶಬರಿಮಲೆಗೆ ಹೋಗ್ಬೇಕಂದ್ರೆ ದೊಡ್ಡ ಪಾದನೆ. ಆವಾಗ ಎದುರುಕೊಂಡು ಯಾರು ಬರಲ್ಲ. ದೊಡ್ಡ ಪಾದ ಹೋಗಬೇಕು, ಹೋದರೆ ಅವ್ರು ತಿರುಗಿ ಬರಲ್ಲ, ಹಿಂಗೆಲ್ಲ ಆ ಥರ ಎಲ್ಲ ಅಷ್ಟು ಕಷ್ಟ ಇತ್ತು. ಏಕೆಂದರೆ ಆ ಥರ ನೀಲಿಮಲೆ ಗರಿಮಲೆ ಎಲ್ಲ ಅಷ್ಟೊಂದು ಇದಿತ್ತು. ಅಂದರೆ ಸುಲಭವಾಗಿ ನಮಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಿಟ್ಟರೆ ಎರಿಮೇಲಿ ಬಿಟ್ಟರೆ ನಾನು ಪಂಬೆಯಲ್ಲಿ ಇರ್ತಾನೆ. ಎಲ್ಲರೂ ಹೇಳ್ತಾರೆ ಗೋಪಾಲ ಸ್ವಾಮಿಯಲ್ಲಿ ಅಂದರೆ ನಾನು ಅಲ್ಲಿ ಇರ್ತೇನೆ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಅವ್ರು ಪಂಬೆಯಲ್ಲಿ ಇರ್ತಾರೆ, ಸ್ತುತಿಗೆ ಹೇಳ್ತಾರೆ. ಅದು ಏನೋ ಗೊತ್ತಿಲ್ಲ. ಇರುಮುಡಿ ಇದ್ದಾಗಲೂ ನಾನು ಭಜನೆ ಪಡ್ಕೊಂಡು ಹೋಗ್ತಾನೆ ಇರ್ತೇನೆ ಬಿಟ್ಟು ನಾನು ಹಿಂದೆ ತಿರುಗಿ ನೋಡಿಲ್ಲ. ಎಲ್ಲರೂ ಹೇಳ್ತಾರೆ ಸ್ವಾಮಿ ನಿಮ್ಮ ಜೊತೆಯಲ್ಲಿ ಬಂದವ್ರನ್ನ ಕರ್ಕೊಂಡು ಹೋಗುವಂತ ಅಂದೇಳಿ. ಅವ್ರು ಬರ್ತಾರೆ, ಅಯ್ಯಪ್ಪ ಕರ್ಕೊಂಬರ್ತಾರೆ. ನಾನು ಅದೇ ಥರ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಕರೆಕ್ಟಾಗಿರ್ತಾರೆ, ಏನು ತೊಂದರೆ ಇರಲಿಲ್ಲ. ಆ ರೀತಿ ಇರೋದಕ್ಕೆ ಈಗ ಇರೋದಕ್ಕೆ ತುಂಬ ಡಿಫ್ರೆಂಟ್ ಇದೆ. ತುಂಬ ಚೇಂಜ್ ಆಗಿಬಿಟ್ಟಿದೆ. ಅಂದರೆ ಕಾರಣ ಏನಂದರೆ ಈಗಿಂದ ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಅವಾಗೆಲ್ಲ ಜನಸಂಖ್ಯೆ ಕಮ್ಮಿ ಇದ್ದರು, ಈಗ ಅದಕ್ಕೆ ತಕ್ಕವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಎಲ್ಲರೂ ಅದೇ ಈಗ ಮಾಲೆ ಹಾಕ್ಕೊಂಡು ಬೆಳಗ್ಗೆ ಈಗ ಇರುಮುಡಿ ಕಟ್ಟೋಕ್ಕೆ ಹಂಗೆ ಹೋಗ್ತಾರೆ. ಅಲ್ಲಿ ಪಂಬೆಯಲ್ಲಿ ಕಟ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸಾಕ್ಸೆಲ್ಲ ಹಾಕ್ಕೊಂಡು ಅಲ್ಲಿ ಬಿಚ್ಚಿಟ್ಬಿಟ್ಟು ಪಂಚೆ ಕಟ್ಕೊಂಡು ಹೋಗ್ತಾರೆ. ಪಂಚೆನೂ ಕಟ್ಟಲ್ಲ, ಕೆಲವರು ಚಡ್ಡಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅದು ಬಿಟ್ಟಿದ ವಿಷಯ. ಹೌದಲ್ಲ, ಆ ರೀತಿ ಆಗಿದೆ ಈಗ ಕತೆ. ನಾವು ಗೊತ್ತಿದ್ದಷ್ಟು ಎಲ್ಲರಿಗೂ ಹೇಳಿಕೊಡ್ಬೋದು, ಒಳ್ಳೆಯದು ಅಷ್ಟೇ. ನಾನು ಕೇಳಿ ಇವಾಗ ನೀವು 500 ಬರ್ದಿರಲ್ಲ, ನೀವು ಅದಕ್ಕೆ ಟೈಮ್ ಕೊಡ್ತೀರಾ? ಹೆಂಗೆ? ಟೈಮ್ ಏನು ಕೊಡಲ್ಲ. ನಾವು ಅದೇ ಹೇಳ್ತೇನೆ, ಅಡುಗೆ ಮಾಡ್ತಾ ಇರುವಾಗ ಸಾಸು ಆಗಿಬಿಟ್ಟು ಒಂದು ಅಕ್ಷರ ಬಂದು ಬರೀತೇನೆ, ರೆಕಾರ್ಡ್ ಆಗ್ತಾನೆ. ಅಲ್ಲಿ ಸಾಸು ಅದು ಎಷ್ಟು ಎಣ್ಣೆಲಿ ಪಟ ಆಗೋದು ಒಂದು ಅಕ್ಷರ ಬರೀಬಿಡ್ತೇನೆ. ಆ ರೀತಿಯೆಲ್ಲ ನಾನು ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೇನೆ, ಅದು ಹಾಡು ಬಂದುಬಿಟ್ಟು ಒಂದು ಕೆಲಸ ಮುಗಿದ ಮೇಲೆ ಆವಾಗೆಲ್ಲ ಟೇಪ್ ರೆಕಾರ್ಡ್ ಇತ್ತು, ಅದರಲ್ಲಿ ರೆಕಾರ್ಡ್ ಮಾಡ್ತಿಕೊಂಡೆ. ಆಮೇಲೆ ಮರ್ತ ಹೋಗ್ಬಿಡ್ತೆ, ಅದು ರಾಗ ಮರ್ತ ಹೋಗ್ಬಿಡ್ತೆ. ಬಂದು ಆ ರೆಕಾರ್ಡ್ ಮಾಡಿಕೊಂಡು ಇದೇ ಹಾಡ ರೈಟ್. ಆಮೇಲೆ ಅದನ್ನು ಕರೆಕ್ಟಾಗಿ ಬರೆದು ಏನೇನು ವರ್ಡ್ಸ್ಗಳು ಅಂತೇಳಿ ಅದಕ್ಕೆ ತಕ್ಕವಾಗಿ ಜಾಯಿನ್ ಮಾಡಿಕೊಂಡು, ಆವಾಗ ತಮಿಳಲ್ಲಿ ತುಂಬ ವರ್ಡ್ಸ್ಗಳು ಬರ್ತದೆ. ಆಮೇಲೆ ನಮ್ಮ ಗಣೇಶ್ಪುರ ಸ್ವಾಮಿ ಹೇಳಿದ್ರು, ಕನ್ನಡದಲ್ಲಿ ತುಂಬ ಬರಿಬೇಕು ಸ್ವಾಮಿಗಳೇ, ತುಂಬ ಹಾಡು ಬರಿಬೇಕು ಅಂಥೇಳಿ. ಇವ್ರ ದಯದಿಂದನೇ ನಾನು ಸ್ವಲ್ಪ ಕನ್ನಡ ಸ್ವಲ್ಪ ಜಾಸ್ತಿ, ಏನಾದರೂ ಇದನ್ನು ಕೂಡ ಫೋನ್ ಮಾಡಿಯೋ ಅಲ್ಲ ಡೈರೆಕ್ಟಾಗಿ ಕೇಳ್ತೇನೆ, ಏನು ಸ್ವಾಮಿ ನಾನು ಕನ್ನಡದಲ್ಲಿ ಬರ್ತೀನಿ ನೋಡಿ ಸ್ವಾಮಿ ಅಂತೇಳಿ. ಅವ್ರು ಕರೆಕ್ಟ್ ಹೇಳ್ತಾರೆ, ಇದು ಹಿಂಗೆ ಅಲ್ಲ, ಅದು ಹಂಗೆ ಬರೀ ಸ್ವಾಮಿ ಅಂತೇಳಿ. ನಾನು ಆ್ಯಕ್ಚುಲಿ ತಮಿಳು, ಅವ್ರು ಕನ್ನಡದಲ್ಲಿ, ಈಗ ತಮಿಳಲ್ಲಿ ಬರೆದು ಕನ್ನಡದಲ್ಲಿ ಆಡ್ತಾನೆ. ಆ ರೀತಿಗೆ ಈ ಬೆಂಗಳೂರು ಬಂದ ಮೇಲೆ ಅದು ಆಗಿದೆ. ಹಂಗೆ ಎಲ್ಲ ಹಾಡುಗಳು, ಸುಮಾರು ಹಾಡುಗಳೆಲ್ಲ ಒಳ್ಳೆ ಹಾಡುಗಳೆಲ್ಲ ಇದೆ. ಈಗ ನಮ್ಮ ಶಿಷ್ಯರುಗಳು ಇವರೆಲ್ಲ ಹಾಡ್ತಾರೆ. ನನಗೆ ಖುಷಿ ಆಗುತ್ತದೆ ಕೇಳಿಬಿಟ್ಟು. ಅಂದರೆ ಕೆಲವು ಹಾಡುಗಳು ನಮ್ಮಿಂದನೇ ಆಗಬೇಕಂತ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಸೊ ನಿಮ್ಮ ಅಯ್ಯಪ್ಪಂಗೆ ಹೇಗೆ ಹತ್ರ ಆದ್ರಿ? ನಿಮ್ಗೆ ಅನುಭವ ಏನು? ರಾಮಶರಣ ನನಗೆ ವಯಸ್ಸೊಂದು 8 ಇರ್ಬೋದು, 8ರಿಂದ 10 ವರ್ಷ ಇರ್ಬೋದು. ಚಿಕ್ಕದರಲ್ಲೇ ಅಯ್ಯಪ್ಪ ಅಂದರೆ ಅಷ್ಟು ಇಷ್ಟ. ಅವರ ಮನೆಯಲ್ಲಿ ಕಷ್ಟ, ಯಾತ್ರೆ ಮಾಡಲಿಕ್ಕೆ ಕಷ್ಟ. ಬಟ್ ಏನಂದರೆ ಮೇಯ್ನ್ ರೀಸನು, ನಮ್ಮ ತಾತ ನಮಗೆ ಹುಷಾರಿದ್ದಾಗ, ಚಿಕ್ಕ ವಯಸ್ಸಲ್ಲಿ ಹುಷಾರಿದ್ದಾಗ ಅವರು ಹರಕೆ ಮಾಡಿದ್ದಾರೆ.
ಸ್ವಾಮಿ ನೀವು ಗುರುಸ್ವಾಮಿ ಅಂದ್ರೆ ಇವಾಗ ಬೆಂಬಲ ಕೊಡ್ತಾ ಇದ್ದಾರೆ ಅಯ್ಯಪ್ಪ ಆಳ್ವರೆಗೆ, ನಿಮಗೆ ಅಯ್ಯಪ್ಪ ಹತ್ರ ಆದ್ರು. ಸ್ವಾಮಿ ಶರಣಂ. ನಮ್ಮ ಶ್ರೀ ರಾಜಗೋಪಾಲ್ ಗುರುಸ್ವಾಮಿಯವರು. ನನಗೆ ಸುಮಾರು 8 ರಿಂದ 10 ವರ್ಷ ಇರ್ಬೋದು. ಆ ಚಿಕ್ಕ ವಯಸ್ಸಲ್ಲಿ ಅಯ್ಯಪ್ಪ ಅಂದ್ರೆ ಇಷ್ಟ. ಅದಕ್ಕೆ ಕಾರಣ ನಮ್ಮ ತಾತ ನನಗೆ ಹುಷಾರಿಲ್ಲದಾಗ ಅವ್ರು ಅರ್ಕೆ ಮಾಡಿದ್ರಂತೆ, 16 ವರ್ಷದೊಳಗೆ ಕರ್ಕೊಂಡು ಹೋಗ್ತೀನಿ ಅಂತ ಶಬರಿಮಲೆಗೆ. ನಾ ಮಾಲೆ ಹಾಕುವಾಗ ತಾತ ತೀರೋಗಿದ್ರು. 19 ವರ್ಷಕ್ಕೆ ನಾನು ಮಾಲೆ ಹಾಕಿದೆ. ಮಾಲೆ ಹಾಕಿದಾಗ ನಮ್ಮ ಊರ ಕಡೆ ಎಲ್ಲ ಆ ಕಡೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಕಳಸ, ಅಲ್ಲಿ ಟೀ ಎಸ್ಟೇಟ್ ತೋಟ ಬರುತ್ತೆ. ಅಲ್ಲಿ ಯಾವ ರೀತಿ ಇರ್ತೀನಿ, ಬೆಳಿಗ್ಗೆ 4:15 4 ಗಂಟೆಗೆ ಇದ್ದರೆ ಮಂಜು ಹಿಮ ಬೀಳ್ತಾ ಇರುತ್ತೆ, ಗಡೆ ಚಳಿ. ಆ ನೀರಲ್ಲಿ ಸ್ನಾನ ಮಾಡೋದನ್ನ ಅರ್ಧ ಭಕ್ತಿ ನಡ್ತಿರ್ತೀವಿ. ಅಂಥದ್ರಲ್ಲಿ ಗುರುಗಳು ಮಾಲೆ ಹಾಕಿದರೆ ನಾವು ವಿತೌಟಲ್ಲಿ 8 ವರ್ಷ 10 ವರ್ಷ ಹುಡುಗ ಇದ್ದಾಗ ಹೋಗ್ತಾ ಇದ್ದೆ ನಾನು. ಅಲ್ಲೇ ಭಜನೆ ಮಾಡೋದು, ಅವ್ರು ಕೊಟ್ಟ ಪ್ರಸಾದ. ಇಲ್ಲೆಲ್ಲ ಬೆಳಿಗ್ಗೆ ರಾತ್ರಿ ಫಲಹಾರ, ಅನ್ನೋದು ವಸ್ತಿಲ್ಲ. ಅವಲಕ್ಕಿ ಉಪ್ಪಿಟ್ಟು ಚಪಾತಿ ಇಂಥದ್ದು, ಅವ್ರ ಜೊತೆ ಮಲ್ಕೊಳ್ಳೋದು, ಆ ರೀತಿ ಒಂದಿದೆ. ಆಡಬೇಕಂತ ಆಸೆ ಇತ್ತು, ಆಗ್ತಾ ಇರಲಿಲ್ಲ. ಒಂದು ಸಂದರ್ಭದಲ್ಲಿ ಮಾರಿಯಮ್ಮ ದೇವಸ್ಥಾನ ಇತ್ತು, ಅಲ್ಲಿ ಯಾರೋ ಒಬ್ಬ ಆಡ್ತಾ ಇದ್ದ. ನಾನೇನು ಆಡಬೇಕು, ನನಗೆ ಸುಮ್ಮನೆ ಹೊಡೆದ. ಅಪ್ಪನಿಗೆ ಹೇಳಿದ್ರೆ ನಮಗೆ ಬೈದರು. ಯಾವ ರೀತಿ ಬದಲಾವಣೆ ಕೊಟ್ಟಂದರೆ ಹೊಡೆದವನು ಇವತ್ತಿಲ್ಲ, ಅವನು ಹೋಗ್ಬಿಟ್ಟಿದ್ದಾನೆ, ಈ ಲೋಕ ಬಿಟ್ಟೆ ಹೋದ. ಇವತ್ತು ಎಲ್ಲೇ ಹೋದರೂ ಒಂದು ಹಾಡು ಆಡಿದರೆ ನಮಗೆ ಸ್ಥಾನ ಕೊಟ್ಟಿದ್ದಾನೆ ಗುರುಗಳ ಮೂಲಕ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ, ತಾತನ ಆಶೀರ್ವಾದದಿಂದ ಕೊಟ್ಟಿದ್ದಾರೆ. ಇವತ್ತೊಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಅಯ್ಯಪ್ಪನೇ ಕಾರಣ. ತುಂಬ ಇಷ್ಟವಾದ ದೇವರು. ಸೀಸನಲ್ಲಿ ಕೂಡ ನಮಗೆ 2.5 ತಿಂಗಳು ಬ್ಯುಸಿ ಇರ್ತೀವಿ. ಅನ್ಸೀಸನಲ್ಲೂ ಇವತ್ತು ನಮಗೆ ಪೂಜೆ ಮಾಡಬೇಕು, ಭಜನೆ ಮಾಡಬೇಕು ಅನ್ನೋದು ಹೇಳೋದು ನಾವು ಆ ಕಾನ್ಸೆಪ್ಟಲ್ಲಿ ಇರ್ತೀವಿ. ಉದಾಹರಣೆ ನಮ್ಮ ಅಂಕುಶ್ ಗುರುಜಿಗಳು ಅವರು, ನಾವೆಲ್ಲ ಯಾವಾಗಲೂ ಅಯ್ಯಪ್ಪ ಕುಟುಂಬ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರುಸ್ವಾಮಿ $1 ಆದರೆ ನಾವೆಲ್ಲ ಮಣಿಗಳು ಎಲ್ಲ ಸೇರಿ ಅಯ್ಯಪ್ಪನಿಗೆ ಹಾಕ್ತೀವಿ. ಆ ರೀತಿ ನಮ್ಮ ಅಯ್ಯಪ್ಪ ಕುಟುಂಬ ಆ ರೀತಿ ಒಂದು ಮಾಡಿದೆ. ಗುರುಗಳಿಗೆ ನೀವು ಪ್ರಶ್ನೆ ಮಾಡಿದ್ರಿ, ಯಾವ ರೀತಿ ಹೋಗಬೇಕು, ಯಾವ ರೀತಿ ವ್ರತ ಮಾಡಬೇಕು, ಕನ್ಯಾಸ್ವಾಮಿ ಹೇಗಿರಬೇಕು. ಪಂಚಶುದ್ಧಿ ಗುರುಗಳು ಹೇಳಿದಂಗೆ ಆತ್ಮಶುದ್ಧಿ, ಶರೀರ ಶುದ್ಧಿ, ವಸ್ತ್ರ ಶುದ್ಧಿ, ಆಹಾರ ಶುದ್ಧಿ, ಬ್ರಹ್ಮಚರ್ಯ. 5 ಶುದ್ಧಿಯೊಂದಿಗೆ ಬಾ ಅಂತ ಹೇಳಿರೋದು. ಎಷ್ಟು ದಿವಸ ಮಾಲೆ ಹಾಕಬೇಕು, ನಾವು ಇಷ್ಟು ದಿವಸ ಪಾಲನೆ ಮಾಡಬೇಕು. 48 ದಿವಸ. 48 ದಿವಸ ಏನು? 27 ನಕ್ಷತ್ರ, 12 ರಾಶಿ, 9 ನವಗ್ರಹ, ಎಲ್ಲ ಸೇರಿ ನಾವು ಯಾವುದೋ ಒಂದು ರಾಶಿಯಲ್ಲಿ ಪ್ರತಿಯೊಬ್ಬರಿಗೂ ಏನೋ ಒಂದು ಏರುಪೇರು ಇದ್ದೇ ಇರುತ್ತೆ ನವಗ್ರಹ ವಿಚಾರದಲ್ಲಿ. ಇದನ್ನು ದೋಷ ನಾವು ಸರಿ ಮಾಡಬೇಕಾದ್ರೆ ಮಾಲೆ ಹಾಕೋದು ಮೇಯ್ನ್. ಶನೀಶ್ವರ ಸ್ವಾಮಿ ಒಂದು ಹಿತದೃಷ್ಟಿ ಇರುತ್ತೆ ಅನ್ನೋದಕ್ಕೆ ನಾವು ಕಪ್ಪು ವಸ್ತ್ರ ಹಾಕೋದು 3 ವರ್ಷ ಕಂಪಲ್ಸರಿ ಹಾಕಬೇಕು ಅಂತ ಹೇಳ್ತಾರೆ. ಗುರುಗಳು ಐಡೆಂಟಿಫಿಕೇಶನ್ ಆಗಬೇಕು, ಗುರುಗಳು ಯಾರಂತ ಗೊತ್ತಾಗಬೇಕು ಅನ್ನೋದು ಕಾವಿ ವಸ್ತ್ರ ಹಾಕೋದು ಅಷ್ಟೇ. 48-50 ವರ್ಷದೂ ಬ್ಲ್ಯಾಕ್ ಡ್ರೆಸ್ ಹಾಕ್ಬೋದು ಅಂತಕ್ಕೇನು. ಈ ರೀತಿ ಪಂಚಶುದ್ಧಿಯೊಂದಿಗೆ ಹೋಗಬೇಕು. ಹೇಳಿದರೆ ಆವಾಗಲೇ ಗುರುಗಳೇ ಪ್ರಶ್ನೆ ಮಾಡಿದರೆ ಇವತ್ತೇ ಮಾಲಕ್ಕೆ ಇವತ್ತೇ ಮುಡಿ ಕಡಿಮೆ ಪ್ರಯೋಜನ ಇಲ್ಲ. ಯಾವ ರೀತಿ ನಾವು ವ್ರತ ಮಾಡಬೇಕು? 48 ದಿವಸ ನಾವು ದಿನ ಬೆಳಿಗ್ಗೆ ಎಳನೀರಲ್ಲಿ ಸ್ನಾನ ಮಾಡಿ ಅಯ್ಯಪ್ಪನಿಗೆ 108 ಸಲ ಶರಣ ಕೂಗಿ, ಒಂದು ದಿವಸ ಆದರೂ 48 ದಿವಸದಲ್ಲಿ ಒಂದು ದಿವಸ ನಮ್ಮ ಕೂಗನ್ನು ಅಯ್ಯಪ್ಪ ಕೇಳ್ತಾನೆ. ಇದು ಸತ್ಯವಾದ ಮಾತು. ಅಂಕುಶ್ ಗುರಿಗೆ ದಿನ ಹೋಗಿ ನಾವು ಮರೆ ಹತ್ರ ನಿಂತ್ಕೊಂಡು 48 ದಿವಸ ಅವ್ರ ಮನೆ ಗೇಟ್ ಮುಂದೆ ನಿಂತ್ಕೊಂಡ್ರೆ ಒಂದು ದಿವಸ ಆದರೂ ಅವ್ರ ಮನಸ್ಸು ಕರಗುತ್ತೆ, ಏನು ಸಂಗ್ ಬಂದಿದ್ದೀರಿ ಅನ್ನೋದು ನಮ್ಮ ಒಳಗೆ ಕರೆದು ಮಾತಾಡ್ತಾರೆ. ಆ ರೀತಿ 48 ದಿವಸ ವ್ರತ ಮಾಡಬೇಕು ನಾವು. 108 ದಿನ 108 ಸಲ ಶರಣ ಕರೀಬೇಕು. ಸ್ವಾಮಿಗಳ ಪೂಜೆ, ಭಜನೆ, ಅನ್ನದಾನ ಈ ಥರ ಎಲ್ಲ ಸೇರಬೇಕು. ಮಾತಾ ಪಿತಾ ಗುರುದೈವ ಇವರಿಗೆಲ್ಲ ನಾವು ಮರ್ಯಾದೆಯನ್ನು ಕೊಡಬೇಕು, ಭಕ್ತಿಯನ್ನು ಕೊಡಬೇಕು. ಆವಾಗ ಖಂಡಿತ ಹೊಲಿತಾನೆ. ಅವ್ರು ಹೇಳಿದಷ್ಟೇ, ತಂದೆ ತಾಯಿ ಮಾತಾಪಿತ ಗುರುದೈವ. ಅಂಕುಶ್ ಗುರುಜಿಯವರು ಅವರು ವಿಶೇಷವಾದ ಮಗು ಅಂತ ಅವರು ಸ್ಟೋರಿಯಲ್ಲಿ ಹೇಳಿದ್ದಾರೆ. ಪಂಪಾ ನದಿ ನೀರಲ್ಲಿ ಅವರಿಗೆ ಅವ್ರ ತಂದೆಯವರು ತಗೊಂಬಂದು ಸ್ನಾನ ಮಾಡಿಸಿದ್ರು ಚಿಕ್ಕ ಮಗುನಲ್ಲೇ. ಆ ಭಾಗ್ಯ ಅವರಿಗೆ ನೋಡಿ, ಭಗವಂತ ಆವಾಗಲೇ ಅವರಿಗೆ ಕೊಟ್ಟಿದ್ದಾನಂತ. ಹಾಗೆ ಚಿಕ್ಕ ಮಗುವಿದ್ದಾಗ ನಮ್ಮ ತಾತ ಆರ್ಕೆ ಮಾಡಿರೋದು. ಅವರ ಭಕ್ತಿ ದಿನಾ ಭಜನೆ ಮಾಡೋರು, ರಾಮ ಭಜನೆ, ಈಶ್ವರ ಭಜನೆ, ದಿನಾ ಮನೇಲಿ ಭಜನೆ ಮಾಡೋರು. ಅದೇ ಒಂದು ಅಂಶ ನಮ್ಗೆ ಬಂದಿರೋದು. ಗುರುಗಳನ್ನ ಯಾವ ರೀತಿ ನಮ್ಗಂದ್ರೆ ಅಲ್ಲಿ ಬಂದು ಇಲ್ಲಿ ಸಿಕ್ಕಿದ್ರು 20 ವರ್ಷ ನಂತರ, ಬೆಂಗಳೂರು ಬಂದು ಈಗ ಒಂದು 20 ವರ್ಷ ಹಿಂದೆ. ಆವಾಗ ಕನೆಕ್ಟಿವಿಟಿ ಆಯಿತು, ತುಂಬ ಖುಷಿ ಆಯಿತು. ದೇವಸ್ಥಾನದೊಂದು ಅವರು ಪ್ರತಿ ಶನಿವಾರ ವರ್ಷಪೂರ್ತಿ ಭಜನೆ ಮಾಡೋರು. ನಮ್ಮ ಮಕ್ಕಳಿಗೆ ಕೂಡ ನಾವು ಭಜನೆ ಕಲಿಸ್ತಾ ಇದ್ದೆ. ಪ್ರತಿ ಶುಕ್ರವಾರ ನಾವು ಮನೇಲಿ ಭಜನೆ ಮಾಡ್ತಾಯಿದ್ವಿ. ಮಕ್ಕಳು ಅದಾಗಲಿಕ್ಕೆ ನಾವೇ ಸಂಸ್ಕಾರ ಕೊಡೋದು ಮೇಯ್ನ್. ನಾವು ಸರಿಯಾಗಿ ತಂದೆ ತಾಯಿಗಳು ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಕೊಟ್ಟರೆ ನಮ್ಮ ಏನಿದೆ ಹಿಂದುತ್ವವನ್ನು ನಾವು ಬೆಳೆಸ್ಬೋದು. ಹರಿಹರ ಸುತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅಣುವನ್ನು ನಾವು ಒಬ್ಬರು ನೋಡ್ಬೋದು. ಚಿಕ್ಕ ಮಗುಗಳು ಕೂಡ ಭಕ್ತಿ ಕಲಿಯೋದು. ಇವತ್ತು ನೋಡಿ, ಆ ಮಗು 1 ವರ್ಷ ಮಗು, ಅದು ಮಾಲಾಕ ನಮ್ಮ ಶಿಷ್ಯನ ಇವತ್ತು ಬಂದಿದ್ದು ಪೂಜೆಗೆ ಸೇರಿದಾರಲ್ಲ, ಸೌಭಾಗ್ಯ. ಮಣಿಕಂಠನ ನೋಡಿದಷ್ಟು ಸೌಭಾಗ್ಯ ನಮಗೆ ಅಂತ. ಅವರು ಇರುಮುಡಿಯನ್ನು ಇವ್ರು ಕಟ್ಟಿದ್ರು, ನನ್ನ ಗುರುಗಳ ಇರುಮುಡಿ ನಾನು ಕಟ್ಟಿದ್ದು 2 ವರ್ಷದಿಂದ, ಅದು ನನ್ನ ಸೌಭಾಗ್ಯ. ಹಾಗೆ ಭಗವಂತ ಕಲಿಸ್ಕೊಡ್ತಾನೆ. ಆಮೇಲೆ ನನ್ನ ಮಗನಿಗೆ 18ನೇ ವರ್ಷದ್ದು ತೆಂಗಿನ ಸಸಿ ನಡೆಸಿದ್ದು ನಮ್ಮ ಅಂಕುಶ ಗುರುಸ್ವಾಮಿ ಅಲ್ಲಿ ಸಿಕ್ಕಿದ್ರು, ಶಬರಿಮಲೆಯಲ್ಲಿ ಸಿಕ್ಕಿದ್ರು.
ಗುರುಪಾದ ಮಾಡಬೇಕಾಗಿತ್ತು ನಾವು. ಅಲ್ಲಿ ಸಿಕ್ಕಿದ್ರು ಹಂಗೆ ನಾವೆಲ್ಲ ಒಂದು ಅಯ್ಯಪ್ಪ ಕುಟುಂಬ ಎಲ್ಲ ಚೆನ್ನಾಗಿರಬೇಕು. ಯಾಕೆ ನಮ್ಮ ಕಷ್ಟಗಳನ್ನ ಹೋಗ್ಲಾಡಿಸಿ ನಾವು ಮಾಲೆ ಹಾಕೋದು. ನಾವು ಭಗವಂತ ಏನು ಹೇಳ್ತಾನೆ, ಒಂದೊಂದು ವರ್ಷ ಒಂದೊಂದು ಕೆಟ್ಟ ಬುದ್ಧಿಯನ್ನು ಬಿಡು ಅಂತ ಹೇಳ್ತಾನೆ, ಆವಾಗ ಸಿದ್ಧಿಸೋದು. ಗುರುಸ್ವಾಮಿ ಅಂದರೆ ಒಂದು ವರ್ಷಕ್ಕೆ ಗುರುಸ್ವಾಮಿ ಆಗ್ಲಿಕ್ಕಾಗಲ್ಲ. 48 ದಿವಸ ನಾವು ವ್ರತ ಮಾಡ್ತೀವಿ. ಯಾಕೆ? ಒಂದು ಬಾಳೆಕಾಯಿಯನ್ನಿಟ್ಟು ನಾವು ಹಣ್ಣಂತ ನೈವೇದ್ಯ ಕೊಡ್ಲಿಕ್ಕಾಗಲ್ಲ. ಅದು ಹಣ್ಣಾಗಬೇಕಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಇಷ್ಟು ದಿವಸ ಅಂತ ಬೇಕು. ಹಾಗೆ ನಾವು ವ್ರತಾಚರಣೆ ಮಾಡಿದಾಗ ಆ ಮುಖದಲ್ಲಿ ತೇಜಸ್ಸು ಬರುತ್ತೆ. ಯಾವಾಗ ನಾವು ಬ್ರಹ್ಮಚರ್ಯ ವ್ರತವನ್ನು ಅತಿ ಮುಖ್ಯವಾಗಿ ಶಿಸ್ತಾಗಿ ಪರಿಪಾಲನೆ ಮಾಡ್ತೀವೋ, ಆ ಮುಖದಲ್ಲಿ ದಾಡಿ ಇದ್ರೂ ಒಂದು ಚಂದನ ಬೊಟ್ಟಿಟ್ರೆ ಆ ಕಳೆನೇ ಬೇರೆ, ಆ ತೇಜಸ್ ಹಂಗಿರುತ್ತೆ. ಆ ರೀತಿ ನಾವು ಲೋಕ ಸಮಸ್ತ ಸುಖಿನೋ ಭವಂತಂತ ಹೇಳಿ ಇವತ್ತು ಯಾತ್ರೆ ಬೇರೆ ಗುರುಗಳು ಈಗ ಹೊರಡಬೇಕು. ಇನ್ನೊಂದು ಬಾರಿ ನಮ್ಮ ಅಂಕುಶ್ ಗುರುಜಿಯವರ ಮನೇಲಿ ಒಂದು ಭಜನೆ ಮಾಡಬೇಕು. ಅವತ್ತು ಭಜನೆ ಬಗ್ಗೆ, ಸ್ವಾಮಿಯ ಬಗ್ಗೆ ನನ್ನ ಅನುಭವ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಇನ್ನೂ ಹಂಚೋದಿದೆ. ಯಾಕೆಂದರೆ ಇದು ಅರ್ಧ ಗಂಟೆ 10 ನಿಮಿಷದಲ್ಲಿ ಆಗಲ್ಲ. ಆ ರೀತಿ ಇದೆ, ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇದರಲ್ಲಿ ಇನ್ನೊಂದು ಏನಂದರೆ, ನಮ್ಮ ಸ್ವಾಮಿಗಳಂದರೆ ಎಲ್ಲ ಗುರುಸ್ವಾಮಿಗಳಿಗೆ ಎಷ್ಟೋ ಗುರುಸ್ವಾಮಿಗಳಿದ್ದಾರೆ, ಇಲ್ಲಂದಲ್ಲ. ಆ ಭಾಗ್ಯ ನಮಗೆ ಸಿಕ್ಕಬೇಕಿರೋದು ತುಂಬ ಪುಣ್ಯ ಸಿಕ್ಕಬೇಕು, ಪುಣ್ಯ ಪಡಿರಬೇಕು. ಈರುಬುಡಿ ಕಟ್ಟೋದು, ಭಜನೆ ಮಾಡೋದು ಇರಲಿ, ಎಲ್ಲೋ ಭಜನೆ ಕರೀತಾರೆ, ಅಲ್ಲಿ ಭಜನೆ ಕರೀತಾರೆ, ಇಲ್ಲಿ ಕರೀತಾರೆ, ಎಷ್ಟೋ ದೂರದಲ್ಲಿ ಅದು ಅಲ್ಲಿ ಹೋದರೆ ಸಿಗುತ್ತದೆ. ಗೋಪಾಲ ಸ್ವಾಮಿ ಎಲ್ಲ ಗಣೇಶ ಸ್ವಾಮಿ ಹೋದರೆ ಭಜನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂದರೆ. ಯಾಕೆ ಎಷ್ಟೋ ಗುರುಸ್ವಾಮಿಗಳು ಇರ್ತಾರಲ್ಲ, ಅವ್ರನ್ನ ಕರೆಯಲ್ಲ. ಸೀಸನಲ್ಲಿ ಎಷ್ಟು ಗುರುಸ್ವಾಮಿ ಇರ್ತಾರೆ, ಅವ್ರನ್ನ ಕರೆಯಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತು, ಅವರು ಮಾಲೆ ಹಾಕಿ ಹೋಗಿ ಬಂದ ಮೇಲೆ ಅವರು ಎಲ್ಲೋ ಇರ್ತಾರೆ, ಅವ್ರ ದಾರಿಯಲ್ಲಿ ಅವ್ರು ಇರ್ತಾರೆ. ನಾವು ಹಂಗೆಲ್ಲ 24 hours 24 ಗಂಟೆ 365 ದಿವಸ ಅವನ ಧ್ಯಾನದಲ್ಲಿ ಇರೋದು, ಅವನೇ ಕಲಿಸಿಕೊಡ್ತಾನೆ ಬಿಟ್ಟು ನಾವು ಏನೂ ಕಲಿತಿಲ್ಲ. ಆ ರೀತಿಯಾಗಿರೋದು. ಏಕೆಂದರೆ ನಾವು ಯಾರಿಗೇನೋ ಇದು ಮಾಡೋಕ್ಕೋಗಲ್ಲ, ದುರ್ಗನೋ ಏನು ಮಾಡೋಕ್ಕೋಗಲ್ಲ. ಯಾವ ಸದಾ ಅವನ ಪದೇ, ಅವನ ಹಾಡುಗಳು ನಮ್ಮನ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸ್ವಾಮಿ ಅಂದೇಳಿ. ಈಗ ನನ್ನ ಹೆಸರು ಬಿಟ್ಟುಬಿಟ್ಟು ಸ್ವಾಮಿ ಸ್ವಾಮಿಯಿಂದ ಕರೆಯೋಕ್ಕೆ ಶುರು ಮಾಡ್ತಾರೆ. ನಾವು ಹೇಳಿಕೊಡಲ್ಲ, ಸ್ವಾಮಿಯಿಂದ ಕರಿ ಎಂದು ಹೇಳಿಕೊಡಲ್ಲ. ಯಾಕೆ ಅದು ಬದರ್ತೀವಿ ಅಂದರೆ ಅದು ಅಯ್ಯಪ್ಪನ ಕರೆಯೋಕ್ಕೆ ಹೇಳಿರೋದು, ಕರೆಕ್ಟ್ ಅಲ್ವಾ? ನಾವು ಎಲ್ಲಲ್ಲ, ಗಣೇಶ ಸ್ವಾಮಿ ಅಲ್ಲೆಲ್ಲ, ಇನ್ನೊಬ್ಬರು ಹೇಳಲ್ಲ ಅವ್ರನ್ನ ಹಂಗೆ ಕರಿ ಅಂದೇಳಿ, ಅವರಾಗಿ ಹೇಳ್ತಾರೆ ಸ್ವಾಮಿ ಅಂತೇಳಿ. ನಿನ್ನೆ ಒಂದು ಚಿಕ್ಕ ಹುಡುಗ, ಅವನು ಸ್ವಾಮಿ ಎಲ್ಲಿ ಹೋಗಿದೆ ಅಂದ್ರೆ ನಮ್ಮ ಮಿಸ್ಸಸ್ ಸರ್ ಕೇಳಿದಾರಂತೆ, ನಿನಗೆ ಹೆಂಗೆ ಗೊತ್ತು ಸ್ವಾಮಿ ಇದೆ? ಇಲ್ಲ, ಎಲ್ಲರೂ ಕರೀತಾರೆ, ನಾನು ಕರೀತೆ. ಆ ರೀತಿ ಚಿಕ್ಕ ಹುಡುಗ, ಅವ್ನಿಗೇನು ಗೊತ್ತಿಲ್ಲ. ಎಲ್ಲ ಆ ಥರ ಸ್ವಾಮಿ ಎಲ್ಲಿ ಹೋಗಿದ್ದೀರಾ, ಸ್ವಾಮಿ ಎಲ್ಲಿ ಬರ್ತೀರಾ, ನಮ್ಮ ಹೆಸರು ಹೋಗಿಬಿಡ್ತದೆ, ನಮ್ಮದು ಹೆಸರು ಎಲ್ಲಿರ್ತದೆ ಗೊತ್ತಿಲ್ಲ. ನಿಮ್ಮದು ಹೆಸರು ರಾಜಗೋಪಾಲ, ಹಂಗಿಂದ ಕೆಲವರು ಇದ್ದಾರೆ. ಆ ರೀತಿ ಇದನ್ನು ಕೊಡೋದು ನಮ್ಮನ್ನು ನಾವಲ್ಲ, ಭಗವಂತನ ಕೃಪೆ ಅವನು ಇದ್ದಿದ್ದರೆ ಮಾತ್ರ ಅದೆಲ್ಲ ಸಿಕ್ಕೋದು ಬಿಟ್ಟು ಬೇರೆ ಎಲ್ಲರಿಗೂ ಸಿಕ್ಕೋದಿಲ್ಲ. ಆ ಸೀಸನಲ್ಲಿ ಆಗಲಿ, ಅನ್ಸೀಸನಲ್ಲಿ. ಈಗ ಸೀಸನ್ ಹೋಗಿ ಆಯಿತು, ಅನ್ಸೀಸನ್ ನಾವು ಮಾಡಬೇಕಾದ್ರೆ ಅದು ಈಗ ಇಷ್ಟೊಂದು ಇರುಮುಡಿ ಕಟ್ಟಿದೆ, ಭಜನೆ ಮಾಡ್ತೇವೆ, ಎಲ್ಲೆಲ್ಲೋ ಹೋಗಿ ಭಜನೆ ಮಾಡ್ತೇವೆ. ಕೆಲವರಿಗೆ ಅದು ಖುಷಿಯಾಗಿರುತ್ತೆ, ಕೆಲವರಿಗೆ ಸಂತೋಷ, ಎಲ್ಲ ಖುಷಿಯಾಗಿಯೇ ಮಾಡ್ತಾರೆ. ಈಗ ಮೊನ್ನೆ ಕೂಡ ಅಲ್ಲಿ ಒಂದು ಭಜನೆ ಮಾಡಿದೆ. ಅವ್ರಿಗೆ ಅಷ್ಟು ಅಮ್ಮ ಹೇಳ್ತಿದೆ, ನನಗೆ ಆನಂದ ಕಣ್ಣೀರು ಬಂದುಬಿಟ್ಟಿದೆ ಸ್ವಾಮಿ, ಈ ಥರ ಭಜನೆ ಮಾಡ್ತೀರಾ, ಈಶ್ವರ ಪೂಜೆ ಮಾಡ್ತೀರಾ ಅಂತೇಳಿ ನನಗೆ ಗೊತ್ತಿಲ್ಲ, ತುಂಬ ಸಂತೋಷ. ನಿನ್ನೆ ಕೂಡ ಬಂದು ಹೇಳ್ಬಿಟ್ಟು ಹೋಗಿದ್ರು. ಏಕೆಂದರೆ ನಮ್ಮದೆಲ್ಲ, ನಾನು ಹೇಳಿದೆ ನಮ್ಮದೆಲ್ಲ ಸ್ವಾಮಿ, ಅದು ಅವನ ಕರೆದೇ ಹೇಳೋದು ಅಂತೇಳಿ. ಅವರು ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಅಲ್ಲಲ್ಲ ಅವನು ನಿಮ್ಮ ರೂಪದಲ್ಲಿ ಬಂದು ಮಾಡಿದ್ದಾನೆ ಸ್ವಾಮಿ ಅಂತ ಹೇಳ್ತಾರೆ. ಕರೆಕ್ಟಾ? ಅಷ್ಟೇ ಇರೋದು ಸ್ವಾಮಿ. ಅದೇ ಕೆಲವು ವಿಚಾರದಲ್ಲಿ 3 ಥರ ಅಯ್ಯಪ್ಪ ನಮ್ಮನ್ನು ನೋಡ್ತಾರಂತೆ. ಸಿಂಪಲಾಗಿ ಈಗ ನಾವು ಅಂಕುಶ್ ಗುರುಜಿನ ದೂರದಲ್ಲಿ ನಾನು ಫೋನಲ್ಲಿ ಮಾತಾಡ್ತೀನಿ, 1 ದಿನ 2 ದಿನ ಮಾಲೆ ಹಾಕೋರಿಗೆ ಇದೇ ಸಂದೇಶ, ಅಯ್ಯಪ್ಪನ ಜಸ್ಟ್ ಅಟೆಂಡೆನ್ಸ್ ಅಷ್ಟೇ, ಅರ್ಧ ದಿನ ಹೇಳ್ತಿರೋದು. ಇನ್ನೊಂದು ದಿವಸ ಒಂದು 21 ದಿವಸ ಮಾಲೆ ಹಾಕೋರಿರುತ್ತೆ, ಸ್ವಲ್ಪ ಮುಖಾಮುಖಿ, ಜಸ್ಟ್ ಅವ್ರ ಮನೆ ಹತ್ರ ಹೋದಾಗ ಮುಂದೆ ಸಿಗ್ತಾರೆ, ನಮಸ್ತೆ ಗುರುಜಿ ನಮಸ್ತೆ ಅಂತಾರೆ. 48 ದಿವಸ ನಾವು ವ್ರತ ಮಾಡಿ ಶುದ್ಧ ಭಕ್ತಿಯಿಂದ ಮಾಡಿದ್ರೆ, ನಾವು ಅವ್ರ ಮನೆ ಹತ್ರ ಹೋದರೆ ನಮಸ್ಕಾರ ಅಂದರೆ ಅವ್ರನ್ನ ಒಳಗೆ ಕರೆಸಿ ಕೂರಿಸಿ ಅವ್ರಿಗೆ ನೀರು ಕೊಡಿ, ಕಾಫಿ ಕೊಡಿ, ಊಟ ಕೊಡಿ, ಅಷ್ಟು ಮಾಡ್ತಾನೆ. ಸತ್ಯ ಅಯ್ಯಪ್ಪ ಮಾಡೋದು, ಅರ್ಥ ಆಯ್ತಾ? 48 ಡೇಸ್ ನೀವು ನೇಮ ನಿಷ್ಠೆಯಿಂದ ಮಾಡಿದ್ರೆ ನಿಮ್ಮನ್ನು ಕೂರಿಸಿ ಮಾತಾಡಿಸಿ ಕಳಿಸ್ತಾರೆ ಗುರುಗಳು. ಅಯ್ಯಪ್ಪನ ಅಷ್ಟೇ ಪ್ರೀತಿಯಿಂದ ಒಳ್ಳೆ ದರ್ಶನ ಕೊಟ್ಟು ಏನಕ್ಕೆ ನೀವು ಹೋಗಿದ್ದೀರಾ ಆ ಕಷ್ಟ ಪರಿಹಾರ ಖಂಡಿತ ಮಾಡ್ತಾನೆ. ಅನುಭವದ ಮಾತು. ಇದನ್ನು ಸ್ವಲ್ಪ ಸ್ವಾಮಿಗಳು ತಾಳ್ಮೆಯಿಂದ ಮಾಡಬೇಕು. ಅವರ ಕಷ್ಟಕ್ಕೆ ಪರಿಹಾರಕ್ಕೆ ಆಗೋದು, ಯಾರೇ ಆಗಲಿ ಮಾಲೆ ಹಾಕಲಿ ಅವ್ರವ್ರ ಕಷ್ಟಕ್ಕೇ ನಾವು ಮಾಲೆ ಹಾಕೋದು. ಆತುರ ಪಡಬಾರ್ದು. ಗುರುಗಳಿಗೆ ಮರ್ಯಾದೆಯನ್ನು ಕೊಡಬೇಕು, ತಂದೆ ತಾಯಿಗಳಿಗೆ ಮರ್ಯಾದೆ, ಮನೆ ದೇವರು ದಾರಿ ಮಾರ್ಗ ತೋರಿಸಿದೆ ಅವರು ಅಂಥದ್ದು. ಮತ್ತು ಪಾದಪೂಜೆ ಮಾಡುವಂಥದ್ದು ಈ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಯಲ್ಲಿ ವಿಶೇಷ ಇರೋದು. ತಂದೆ ತಾಯಿಗೆ ಪಾದಪೂಜೆ, ಗುರುಗಳಿಗೆ ಪಾದಪೂಜೆ ಅನ್ನೋದೇ ವಿಶೇಷ. ಯಾಕೆಂದರೆ ತಲೆ ಬಗ್ಗಿ ನಡಿ ಅಂತ ಅರ್ಥ. ಆ ರೀತಿ ನಾವು ಎಷ್ಟು ತಗ್ಗಿ ಬಗ್ಗಿ ಭಯ ಭಕ್ತಿಯಿಂದ ಮಾಡ್ತೀವೋ ಭಗವಂತ ದಾರಿ ತೋರಿಸ್ತಾನೆ. ತುಂಬ ಸಲ ಭಜನೆ ಮಾಡುವಾಗ ನನಗೆ ವೈಬ್ರೇಷನ್ ಸಿಕ್ಕಿದೆ. ಒಂದು ಕರೆಂಟ್ ಹೊಡೆದಾಗ ಏನು ಒಂದು ಪಾಸ್ ಆಗುತ್ತೆ, ಆ ರೀತಿ ವೈಬ್ರೇಷನ್ ಸಿಕ್ಕಿದೆ ತುಂಬ. ನಿವಾಸದಲ್ಲಾಗಲಿ ಮನೆಗಳಲ್ಲಾಗಲಿ
ಭಾಳ ವಿಶೇಷವಾಗಿ ಅನುಭವ ಆಗಿದೆ. ಹಾಂ. ಮೈಮರೆತು ನಾವು ಆಡೋದು, ಕಣ್ಣು ಮುಚ್ಚಿ ಮೈ ಮರೆತ್ಕೊಂಡು ಆಡೋದೇ ಜಾಸ್ತಿ ನಾವು. ಸರಿ. ಆ ರೀತಿ ಮಾಡ್ತೀವಿ. ಆಯಿತು, ಮುಂದಿನ ಬಾರಿ ನಾನು ಇಲ್ಲ, ಗುರುಜಿಯವರ ಇನ್ನೊಂದ್ಸಲ ಮನೆಗೆ ಬಂದು ಬಂದು ನಮ್ಮ ನಿಮ್ಮ ಹತ್ರ ಭೇಟಿ ಮಾತಾಡ್ತೀನಿ. ಮಾಡೋಣ, ತುಂಬ ಮಾತಾಡೋಣ. ಸಂತೋಷ. ತುಂಬ ಸಂತೋಷ. ಸ್ವಾಮಿ ಶರಣಮಯ್ಯ. ದೇವರ ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಧನ್ಯವಾದ, ತುಂಬ ಧನ್ಯವಾದ.